ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಕ್ಲೀನಿಂಗ್ ಡೇ. ಅದಕ್ಕೆ ನಾನು ಪಾರ್ಟಿಷನ್ ಮತ್ತೆ ಕೆಲವೊಂದೊಂದು ಡೆಕೋರೇಟಿವ್ ಐಟಮ್ಸ್ನೆಲ್ಲ ತೆಗೆಸಿ ಒರೆಸಿ ವಾಪಸ್ ಇಡಿಸ್ತೀನಿ. ನಮ್ಮ ಮಿಲ್ಕಿ ಹೊರಗಿದ್ರೆ ಕಿತಾಪತಿ ಮಾಡ್ತಾಳೆ ಅಂತ ಅವಳನ್ನ ಒಳಗೆ ಬಿಟ್ಟಿದ್ದೆ. ನಮ್ಮ ಮನೆ ಕೆಲಸದಮ್ಮ ಕೆಲಸ ಮುಗಿಸ್ಬಿಟ್ಟು ಹೋದ್ರು. ಆಮೇಲೆ ಅವಳನ್ನ ಆಚೆ ಬಿಟ್ಟೆ. ಮ್ಯಾಟ್ ಹಾಕಿದ್ರೆ ನೋಡಿ ಇವ್ರು ಎಷ್ಟು ಎಕ್ಸೈಟ್ ಆಗ್ತಾರೆ ಅಂತ ಆಟ ಆಡೋಕೆ ಶುರು ಮಾಡಿದ್ರು. ಮಾತಾ ಚ ಪಾರ್ವತಿ ದೇವಿ ಪಿತಾದೇವಿ ಮಹೇಶ್ವರ. ಸ್ನಾನ ಮಾಡ್ಕೊಂಡು ಬಂದಮೇಲೆ ದೇವರು ಪೂಜೆ ಮುಗಿಸ್ದೆ. ನಾನು ಪ್ರತಿ ಶನಿವಾರ ಹನುಮಾನ್ ಚಾಲೀಸ ಓದ್ತೀನಿ. ಆದರೆ ಇವತ್ತು ಶನಿವಾರ ಅಲ್ಲ. ಅದಕ್ಕೆ ಯಾವಾಗಲೂ ದೇವ್ರಿಗೆ ಪೂಜೆ ಮಾಡಿದಾಗ ಭಗವದ್ಗೀತೆ ಓದೋದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದನ್ನು ಮುಗಿಸಿ ದೇವ್ರ ಪೂಜೆ ಕಂಪ್ಲೀಟ್ ಮಾಡಿದೆ. ಇವತ್ತು ಬೆಳಿಗ್ಗೆನೇ ನಾನು ಸಾರು ರೆಡಿ ಮಾಡಿಬಿಟ್ಟೆ. ಉಪ್ಸಾರು ಮಾಡಿದೆ ಇವತ್ತು. ಉಪ್ಸಾರು ಮತ್ತು ಖಾರ, ಬರ್ಗಾರ ಅಂತ ಹೇಳ್ತೀವಿ. ಸೊ ಆ ಖಾರ ರೆಡಿ ಮಾಡಿದೆ. ಉಪ್ಸಾರಿಗೆ ಕಾಳು ಹಾಕ್ಬಿಟ್ಟು ಬೇಯಿಸ್ತೀವಲ್ಲ, ಸೊ ಆ ಕಾಳನ್ನು ಪಲ್ಯ ಮಾಡಿದೆ. ನೀವೂ ಇದೇ ಥರ ಉಪ್ಸಾರು ಮಾಡ್ತೀರಾ ಅಂತ ಅನಿಸುತ್ತೆ. ಎಲ್ಲರೂ ಆಲ್ಮೋಸ್ಟ್ ಇದೇ ಥರ ಉಪ್ಸಾರು ಮಾಡ್ತಾರೆ. ಸೊ ನಾನು ಪಲ್ಯ ರೆಡಿ ಮಾಡಿದೆ. ಸಾರಿಗೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಸುಟ್ಬಿಟ್ಟು ಜಜ್ಜಿಬಿಟ್ಟು ಹಾಕಿದ್ದೀನಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ನಾವೇನು ಮಾಡ್ಕೋತೀವೋ ಅದೇ ಥರ ಉಪ್ಪು ಖಾರ ಇಲ್ಲದೆ ಮಕ್ಳಿಗೂ ನಾನು ರೆಡಿ ಮಾಡ್ತೀನಿ. ಸೊ ಉಪ್ಸಾರನೂ ಅಷ್ಟೇ, ಉಪ್ಸಾರಿಗೆ ಹಾಕಿದ ಕಾಳು ಮತ್ತು ಅದು ಸಾಂಬಾರ್ದು ತಿಳಿನ ತೆಗೆದು ಅವ್ರಿಗೂ ಸಪ್ರೇಟಾಗಿ ಸಾರು ಮಾಡಿಟ್ಟಿದ್ದೀನಿ. ನೋಡಿ, ನಾನು ನಿಮಗೆ ಬರೋಷ್ಟ್ರಲ್ಲಿ ಅವಳು ಆಲ್ರೆಡಿ ಮ್ಯಾಟ್ನ ಯಾವ ಗತಿ ಮಾಡಿದಾಳೆ ಅಂತ. ನಂಗೆ ಚೆನ್ನಾಗಿ ಗೊತ್ತು ಇದು ನಮ್ಮ ಮಿಲ್ಕಿ ಕೆಲಸನೇ ಅಂತ. ಖೋಖೋ ಇದೆಲ್ಲ ಮಾಡಲ್ಲ. ಕೋಣನ ನೀವಿಬ್ರು ಕೋಣಗಳ? ಕೋಣನ ಗುಂಡ, ಕೋಣನ ಗುಂಡ ನೀನು, ಮುದ್ದುನ ಕೋಣನ ನೀನು, ಮುದ್ದುನ ಕೋಣನ ನೀನು. ಕಿತಾಪತಿ 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 ಪುಟ್ಟಿ ಬನ್ನಿ, ಕಮ್ ಕೋಕೋ ಕಮ್ ಕೋಕೋ. ಬಾರಮ್ಮ ಮಗನೇ, ಬಾರಮ್ಮ ಬಾರಮ್ಮ. ನನ್ನ ಚಿನ್ನ ಮರಿ, ನನ್ನ ಚಿನ್ನ ಮರಿ ಇಡು, ನನ್ನ ಚಿನ್ನ ಮರಿ ಇಡು. ನೋಡಿ ಇವಳನ್ನ ಕಿತಾಪತಿ ರಾಣಿ, ಬೆಣ್ಣೆಗೊಂಬೆ ಅನ್ನೋದು ಇವಳನ್ನ ನಾವು. ನಮ್ಮ ಕೋಕು ತುಂಬ ಸೈಲೆಂಟ್ ಪಾಪ. ಅವನಾಯ್ತು ಅವ್ನು ಪಾಡಾಯ್ತು ಅನ್ನೋ ಥರ ಇರ್ತಾನೆ. ಮುದ್ದು ಮಗು ಇದು, ಮುದ್ದು ಗೊಂಬೆ, ಗುಂಡುಮಣಿ ಕೋಕು. ಅನ್ನ ರೆಡಿ ಆಯಿತು. ನನ್ನ ತಮ್ಮ ಮನೆಗೆ ಬಂದ. ನೋಡಿ, ಅವ್ನು ಬಂದರೆ ಇವ್ರು ಹೆಂಗೆ ನಿಂತಿರ್ತಾರೆ ಅಂತ ಡೋರ್ ಮುಂದೆ ಅವನ್ನ ವೆಲ್ಕಮ್ ಮಾಡೋದಕ್ಕೆ. ಅವನಿಗೆ ಫಿಶ್ ಫ್ರೈ ತಿನ್ನಬೇಕಂತ ಆಸೆ ಆಗಿದೆಯಂತೆ. ಅದಕ್ಕೆ ಫಿಶ್ ತೊಗೊಂಡಿದ್ದಾನೆ, ಫಿಶ್ ಫ್ರೈ ಮಾಡಿ ಅಂತ. ಸೊ ಅಂದರೆ ಫೋನಲ್ಲೇ ಮುಳುಗೋಗಿದ್ದಾನೆ. ಬಾಯ್ ಬಾಯ್. ಫಿಶ್ ತಂದ್ಕೊಟ್ಬಿಟ್ಟು ಹೋದ. ಫಿಶ್ ಫ್ರೈ ಮಾಡಿದ್ಮೇಲೆ ಬರ್ತಾನಂತೆ ಅವನು. ನಡೀರಿ ನಡೀರಿ. ಶುರು ಆಯಿತು ಗಲಾಟೆ. ಓಕೆ 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 ಸ್ಟಾಪ್ ಇಟ್. 1 ಕಿಲೋ ಮಿಲೆಟ್ ಫಿಶ್ ತಂದಿದ್ದಾನೆ. ಇದನ್ನ ನೀಟಾಗಿ ವಾಶ್ ಮಾಡಿ ತಲೆನ ನಾನು ಫ್ರೈಗೆ ಯೂಸ್ ಮಾಡಲ್ಲ. ಅದಕ್ಕೆ ತಲೆನ ಸಪ್ರೇಟಾಗಿ ಎತ್ತಿಡ್ತೀನಿ. ನೀಟಾಗಿ ಇನ್ನೊಂದು 10 ಸರಿ ತೊಳಿತೀನಿ ನಾನು. ಇದನ್ನು ತೊಳೆದಾದ್ಮೇಲೆ ಫ್ರೈ ಕಲಸಿಡ್ತೀನಿ. ತಲೆನ ಫ್ರೈಗೆ ಹಾಕೋಕ್ಕಾಗಲ್ಲ, ಸೊ ನಾನು ತಲೆಯಲ್ಲಿ ಸಾಂಬಾರು ಮಾಡ್ತೀನಿ. ಇದನ್ನು ಸುಮಾರು ಸರಿ ತೊಳೆದೆ ಇಡ್ತೀನಿ. ನಾನು ಆಲ್ರೆಡಿ ಉಪ್ಸಾರು ಮತ್ತು ಪಲ್ಯ ಎಲ್ಲ ಮಾಡಿರೋದ್ರಿಂದ ಇವತ್ತು ಸಾಂಬಾರು ಮಾಡೋಕ್ಕಾಗಲ್ಲ, ಸೊ ನಾನು ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ಫ್ರೈಗೆ ಈ ಪೀಸಸ್ ಇದೆ, ಮಧ್ಯದ ಸ್ಲೈಸಸ್ ಇರೋದನ್ನು ಫ್ರೈ ಮಾಡ್ತೀನಿ. ಸೊ ಇದನ್ನು ನಾನು ಆಲ್ರೆಡಿ ಒಂದು ಸುಮಾರು ಸಲ ತೊಳೆದೆ. ಇಷ್ಟು ನೀಟಾಗಬೇಕು ಅಂದರೆ ತುಂಬ ಸರಿ ತೊಳ್ಕೊಬೇಕು. ಸೊ ಸುಮಾರು ಸರಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ಇವಾಗ ಖಾರ ಕಲಿಸ್ತೀನಿ. ಸೊ ಈಗ ಫಿಶ್ ಖಾರ ಕಲಿಸ್ತಾ ಇದ್ದೀನಿ. ಖಾರ ಕಲಿಸೋಕ್ಕೆ ನಾನು ಯೂಶ್ವಲಿ ಇಷ್ಟು ದೊಡ್ಡ ಪ್ಲೇಟ್ ತೊಗೋತೀನಿ. ಈ ಪ್ಲೇಟಲ್ಲಿ ಖಾರನ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಒಂದೊಂದಾಗಿ ಫಿಶ್ನ ಖಾರ ಕಲಸಿ ಇಡ್ತೀನಿ. ನಾನು ಯಾವುದೇ ನಾನ್ ವೆಜ್ ಅಥವಾ ಏನೇ ಅಡುಗೆ ಮಾಡಿದ್ರು ಯೂಶ್ವಲಿ ನೀವು ನೋಡಿದ್ರಲ್ಲ, ಉಪ್ಸಾರು ಮಾಡಿದ್ರೆ ಅದನ್ನು ಸಪ್ರೇಟ್ ಮಕ್ಕಳಿಗೆ ಅಂತಲೇ ಮಾಡಿದ್ದೆ. ಸೊ ಫಿಶ್ ಒಂದನ್ನು ಬಿಟ್ಟು ಬೇರೆ ಇನ್ನು ಯಾವುದೇ ಐಟಮ್ಸ್ ಮಾಡಿದ್ರು ಮಕ್ಳಿಗೂ ನಾನು ಸಪ್ರೇಟಾಗಿ ಮಾಡ್ತೀನಿ, ಉಪ್ಪು ಖಾರ ಇಲ್ಲದೆ. ಉಪ್ಪು ಖಾರ ಮತ್ತು ಅವ್ರು ಏನೇನು ತಿನ್ನಬಾರ್ದು ಅದನ್ನು ಬಿಟ್ಟು ಏನೇನು ತಿನ್ಬೋದು, ಅವರು ಹೆಲ್ತಿಗೆ ಏನು ಒಳ್ಳೆಯದು ಅದನ್ನು ಹಾಕ್ಬಿಟ್ಟು ಸಪ್ರೇಟಾಗಿ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಬೇರೆ ನಾನ್ ವೆಜ್ ಏನಾದರೂ ಮಾಡುವಾಗ ಮಕ್ಳಿಗೆ ಸಪ್ರೇಟಾಗಿ ಮಾಡೋದನ್ನು ತೋರಿಸ್ತೀನಿ.
ನಿಮ್ಮ ಮನೇಲಿ ಏನಾದರೂ ಪೆಟ್ಸಿದ್ರೆ ಯೂಸ್ ಆಗುತ್ತೆ. ಫಿಶ್ ಫ್ರೈಗೆ ಜಾಸ್ತಿ ಏನು ಹಾಕಲ್ಲ, ಉಪ್ಪು, ಅರಿಶಿನ ಮತ್ತು ಖಾರ ಪುಡಿ ಮತ್ತು ಲೆಮನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕ್ತೀನಿ. ಇಷ್ಟು ಹಾಕಿ ಕಲಸಿಡ್ತೀನಿ ಅಷ್ಟೇ, ಜಾಸ್ತಿ ಏನೂ ಹಾಕಲ್ಲ. ಸೊ ಫಸ್ಟಿಗೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ. ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಬಿಕಾಸ್ ಅದ್ರದ್ದು ಹೊಲಸು ವಾಸನೆ ಹೋಗಬೇಕು. ನೆಕ್ಸ್ಟ್ ಖಾರ ಪುಡಿ, ಸ್ವಲ್ಪ ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನನಗೆ ಇದೊಂದು ಹ್ಯಾಕ್ ಇದು, ನೀವು ಈ ಥರ ಲೆಮನ್ನ ಹಿಂಗೆ ರೋಲ್ ಮಾಡಿಕೊಂಡು ಕಟ್ ಮಾಡಿದ್ರೆ ನಿಮಗೆ ಆಮೇಲೆ ಸ್ಕ್ವೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನು 2 ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. ಎರಡನ್ನೂ ನೀಟಾಗಿ ಈ ಥರ ರೋಲ್ ಮಾಡ್ಕೋತೀನಿ, so that it will be easy to squeeze out the juice from it. ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಬ್ಬಳೇ ಇರೋದ್ರಿಂದ ನನಗೆ ನಾನೇ ವಿಡಿಯೋ ಮಾಡಿಕೊಂಡು ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಟ್ರೈಪಾಡೆಲ್ಲ ಇಟ್ಟು ಮಾಡಬೇಕು ಅಂದರೆ ಅದೊಂದು ಟಾಸ್ಕು. ನಾನು ಹಾಫ್ ಆನ್ ಅವರಲ್ಲಿ ಮಾಡೋ ಫ್ರೈ 1 hour ಆಗಿಬಿಡುತ್ತೆ. ಸೊ ಅದಕ್ಕೆ ಸುಮ್ಮನೆ ಹೀಗೆ ಸೆಲ್ಫಿ ಕ್ಯಾಮ್ರಲ್ಲಿ ಮಾಡ್ತಾಯಿದ್ದೀನಿ. 2 ಫುಲ್ ಲೆಮನ್ನ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ನಾನು ವಾಟರೆಲ್ಲ ಹಾಕಲ್ಲ, ಇದಕ್ಕೆ ಎಕ್ಸ್ಟ್ರಾ ವಾಟರೆಲ್ಲ ಏನೂ ಆ್ಯಡ್ ಮಾಡಲ್ಲ, ಬರೀ ಲೆಮನ್ ಇದರಲ್ಲೇ ಕಲಿಸ್ತೀನಿ, ಲೆಮನ್ ಜ್ಯೂಸಲ್ಲೇ ಕಲಿಸ್ತೀನಿ. ಈಗ ಇದೆಲ್ಲದನ್ನು ಲೆಮನ್ ಜ್ಯೂಸಲ್ಲೇ ಕಲಿಸ್ಕೊತಾ ಇದ್ದೀನಿ. ಈಗ ಖಾರ ಕಲಿಸ್ಕೊಂಡಿದ್ದಾಯಿತು. ಇದಕ್ಕೆ ಒಂದೊಂದೇ ಸ್ಲೈಸಸ್ ಫಿಶ್ನ ನೀಟಾಗಿ ಒಂದೊಂದೇ ಸ್ಲೈಸಸ್ಗೆ ಖಾರ ಕವರ್ ಮಾಡ್ತೀನಿ. ಸೊ ನೀವು ಇದು ಖಾರ ಕಲಸಾದ್ಮೇಲೆ ಇದಕ್ಕೆ ಹಾಕಿ ಎಷ್ಟೊತ್ತು ಮ್ಯಾರಿನೇಟ್ ಆಗಿಬಿಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲದಕ್ಕೂ ಕಲಸಾಯಿತು. ಲಾಸ್ಟಲ್ಲಿ ಈಗ ಸಿಂಪಲಾಗಿ ಕಲಸಿರ್ತೀನಿ, ಲಾಸ್ಟಲ್ಲಿ ಖಾರ ಮಿಕ್ಕತ್ತಲ್ಲ ಅದನ್ನ ಎಲ್ಲದಕ್ಕೂ ಹಾಕ್ಬಿಡ್ತೀನಿ ಒಂದೇ ಸಲ. ಸೊ ಇದು ಪೂರ್ತಿ ಕಲಸಾದ್ಮೇಲೆ ಈ ಬೌಲ್ನ ನೀಟಾಗಿ ತೊಳ್ಕೊಂಡು ಇದಕ್ಕೆ ವಾಪಸ್ ಇದರಲ್ಲೇ ಇದನ್ನ ಇಟ್ಬಿಡ್ತೀನಿ, ನೀಟಾಗಿ ಮ್ಯಾರಿನೇಟ್ ಹಾಕೊಳ್ಳಿ ಅಂತ. ಸೊ ಇದರಲ್ಲಿ ಒಂದು ಹಾಫ್ ಆನ್ ಅವರ್ 1 hour ಇಟ್ಬಿಟ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಮ್ಯಾರಿನೇಟ್ ಆದಷ್ಟು ಎಷ್ಟೊತ್ತು ಮ್ಯಾರಿನೇಟ್ ಆಗುತ್ತೋ ಅಷ್ಟೊತ್ತು, ಅಂದರೆ ನೀವು ಎಷ್ಟು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಆಗಿಬಿಡ್ತೀರೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಇದ್ರ ಪಾಡಿಗೆ ರೆಸ್ಟ್ ಮಾಡಲಿ. ಅಷ್ಟರಲ್ಲಿ ನನ್ನ ಮುದ್ದು ಮಕ್ಕಳಿಗೆ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ನಾನು ಮಾಡಿಟ್ಟಿರೋ ಸಾಂಬಾರನ್ನ ಸ್ವಲ್ಪ ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ. ಬಟ್ ಬಿಸಿ ಆರೋವರೆಗೂ ಹಾಕಬಾರ್ದು. ಸ್ವಲ್ಪ ಸಂಜೆಗೂ ಸಾಂಬಾರು ಎತ್ತಿಟ್ಟು ಇವಾಗ ಕಲಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಆರ್ಕೊಂಡಿದೆ, ಸೊ ಅವ್ರ ಬಟ್ಲು ಫಿಲ್ ಮಾಡಿಬಿಡ್ತೀನಿ.
ನಾನು ವೆಯ್ಟ್ ಮಾಡಿಸ್ಬಿಟ್ರೆ ನಮ್ಮ ಕೊಕ್ಕೋ ನನ್ನೇ ತಿಂದ್ಬಿಡ್ತಾನೆ ಅಷ್ಟೆ. ಮಿಲ್ಲು, come have it. Go eat. ಮಿಲ್ಕಿ, ಹೋಗಿ ತಿನ್ನಮ್ಮ. ನಾನೊಂದು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ನಾನು ಗ್ರೀನ್ ಟೀ ಕುಡ್ಕೊಂಡು ಐ ವಿಲ್ ಹ್ಯಾವ್ ಅ ಮೂವಿ ಟೈಮ್. ನೋಡಿ, ಫಿಶ್ ಫ್ರೈ ಕಲಿಸಿದ್ರೆ ಇದೊಂದು ಪ್ರಾಬ್ಲಮ್, ಕೈಯೆಲ್ಲ ಪೂರ್ತಿ ಅರಿಶಿನ ಆಗ್ಬಿಡುತ್ತೆ. ಈ ಕಲರ್ ಹೋಗೋದೇ ಇಲ್ಲ. ಒಂದಿನ 2 ದಿನ ಬೇಕಿತ್ತು ಕಲರ್ ಹೋಗೋದಕ್ಕೆ. ನೋಡಿ, ಚೆನ್ನಾಗಿ ಆಟ ಆಡ್ಬಿಟ್ಟು ಸುಸ್ತಾಗಿ ಮಲಗಿದೆ ಪಾಪ. ನಮ್ಮ ಮಿಲ್ಕಿ ಅಂತೂ ಎಷ್ಟು ಆಟ ಆಡಿದ್ರೂ ಸುಸ್ತಾಗಲ್ಲ. ನನ್ನ ಮಗ ಬೇಗ ಸುಸ್ತಾಗ್ಬಿಡ್ತಾನೆ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದು ಕಾಯ್ತಾ ಇದ್ದ ಹಾಗೆ ಫಿಶ್ ಹಾಕ್ತೀನಿ. ಆಲ್ರೆಡಿ ಕಾದಿದೆ. ಸೊ ಒಂದೊಂದೇ ಫಿಶನ್ನು ಪ್ಯಾನ್ ಮೇಲೆ ಪ್ಲೇಸ್ ಮಾಡ್ತೀನಿ. ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗಿದೆ. 1/2 hour ಬಿಟ್ಟಿದ್ದೆ ನಾನು ಮ್ಯಾರಿನೇಟ್ ಆಗೋದಕ್ಕೆ. ಒಂದು ಸೈಡ್ ಬೆಂದಿದೆ. ಈಗ ಇದನ್ನು ಫ್ಲಿಪ್ ಮಾಡೋಣ. ಫಿಶ್ ಫ್ರೈ ರೆಡಿ ಆಗಿದೆ. ಆಫ್ ಮಾಡಿದೆ. ಈಗ ಇದನ್ನು ಸರ್ವ್ ಮಾಡೋ ಟೈಮ್. ಸೊ ನನಗೆ 2 ಫಿಶ್ ಫ್ರೈ ಹಾಕೋತೀನಿ, ನನ್ನ ತಮ್ಮಂಗೆ 3 ಹಾಕ್ತೀನಿ. ಎತ್ಕೋಬೇಕಾದ್ರೆ ನಾನು ಈಗ ಫಿಶ್ನ ಟೇಸ್ಟ್ ಮಾಡ್ತೀನಿ. ನನ್ನ ತಮ್ಮ ಫ್ರೈ ಆರೋಗುತ್ತೆ ಅಂತ ಬೈಕೊಂಡು ಫ್ಯಾನ್ ಆಫ್ ಮಾಡ್ಕೊಂಡ. ನನಗೆ ಚಿಕನ್ಗಿಂತ ಮಟನ್ ಮತ್ತು ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ ಆಗುತ್ತೆ. ವಾವ್, ಸಖತ್ತಾಗಿದೆ. ವೆರಿ ನೈಸಾ. ನಾವು ಮಾಡಿರೋ ಅಡುಗೆನ ಯಾರಾದರೂ ತಿಂದ್ಬಿಟ್ಟು ಕಾಂಪ್ಲಿಮೆಂಟ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ನಮ್ಮ ಅಣ್ಣ ಬಂದಿದ್ದ ಮನೆಗೆ. ಅವನೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋದ. ನಮ್ಮ ಅಣ್ಣಂದು ಆಲ್ರೆಡಿ ಊಟ ಆಗಿತ್ತು. ಸೊ ನಮ್ಮ ನಿಶು ಊಟ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಹೊರಟ. ಅವರಿಬ್ಬರು ಜೊತೆಗೆ ಹೋದರು. ಆಮೇಲೆ ಸ್ವಲ್ಪ ನೈಟ್ ಆಯಿತು. ನಾನು ನನ್ನ ಮಕ್ಕಳ ಜೊತೆ ಆ್ಯಸ್ ಯೂಶುವಲ್ ಆಟ ಆಡಿದೆ. ಮನೆ ತುಂಬ ಖಾಲಿ ಖಾಲಿ ಆಗಿಬಿಟ್ಟಿದೆ. ಬಿಕಾಸ್ ಎಲ್ಲ ಐಟಮ್ಸು ತೆಗ್ಸಿದ್ದೀನಿ ಕ್ಲೀನ್ ಮಾಡಿ ವಾಪಸ್ ಇಡೋಕ್ಕೆ ಅಂತ. ಸೊ ಬೋಲ್ ಕಾಣಿಸ್ತಾ ಇದೆ. ಒಂದು 8-8:30 ಅಷ್ಟರಲ್ಲಿ ನನ್ನ ಕಾರ್ ತೊಳೆಯೋದಕ್ಕೆ ಬಂದಿದ್ದರು. ಸೊ ಕಾರ್ನ ನೀಟಾಗಿ ತೊಳೆಸ್ದೆ. ನಾನು ನಾಳೆ ಒಂಚೂರು ಹೊರಗೆ ಹೋಗಬೇಕು, ಅದಕ್ಕೆ ಕಾರ್ನ ತೊಳೆಸ್ಬಿಟ್ಟೆ. ನೋಡಿ ನನ್ನ ಮುದ್ದು ಮಗು ಹೇಗೆ ಬಂದು ಮಲಗಿದೆ ಅಂತ. ನನಗೆ ನನ್ನ ಕೋಕೋ ಮಿಲ್ಕಿ ಇದ್ಬಿಟ್ರೆ ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ. ಆರಾಮಾಗಿ ಟೈಮ್ ಪಾಸ್ ಮಾಡ್ತೀನಿ ನಾನು. I hope you all liked today's vlog. Thank you so much for watching. Stay tuned for more. Until then, please take care of yourselves. Don't forget to like, share and subscribe. Much love.